ಬೇಸಿಕಲಿ ಯಕ್ಷಗಾನ ಮತ್ತು ಭರತನಾಟ್ಯ ಕಲಾವಿದರು. Many parents focus mainly on marks and academics. What message would you like to give parents about encouraging children in arts and cultural activities? ಖಂಡಿತವಾಗ್ಲೂ ಯೂಶಲಿ SSLC ಅಥವಾ PUC ಬೋರ್ಡ್ ಎಕ್ಸಾಮ್ಸ್ ಬಂದ ಕೂಡಲೇ ಎಲ್ಲ ಪೇರೆಂಟ್ಸು ಅಷ್ಟೇ ಯಾರೇ ಕಲ್ಚರಲ್ಸಿಗೆ ಸಪೋರ್ಟ್ ಮಾಡ್ತಿದ್ರು ಅವ್ರು ಒಂದು ಸ್ವಲ್ಪ ಕಾನ್ಷಿಯಸ್ ಆಗ್ತಾರೆ, ಇಲ್ಲ ಮಾರ್ಕ್ಸ್ ಕಡೆ ಫೋಕಸ್ ಮಾಡು ಅಂತ ಹೇಳಿ. ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾನೇ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಯಕ್ಷಗಾನ, ಭರತನಾಟ್ಯ, NCC, ಸ್ಪೋರ್ಟ್ಸ್ ಹೀಗೆ ಈ ಥರ ಹಲವಾರು ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸಿಯೂ ಕೂಡ ನನಗೆ 10th ಸ್ಟ್ಯಾಂಡರ್ಡಲ್ಲಿ 91% ಇತ್ತು. PUCಯಲ್ಲಿ ಸೆಕೆಂಡ್ PU ಎಕ್ಸಾಮಿನೇಷನಲ್ಲಿ 95% ತೊಗೊಂಡಿದ್ದೆ ನಾನು. ಹಾಗೆ ಡಿಗ್ರಿಯಲ್ಲೂ ಫಸ್ಟ್ ಗ್ರೇಡ್ ಮಾರ್ಕ್ಸ್ ತೊಗೊಂಡಿದ್ದೆ. ಸೊ ಯಾವುದೇ ಕಾರಣಕ್ಕೂ ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಕಿಡ್ಗೆ ನಾವು ಫೋಕಸ್ ಮಾಡಬೇಕು. ಭರತನಾಟ್ಯ ಅಥವಾ ಯಕ್ಷಗಾನ ಅಥವಾ ಬೇರೆ ಯಾವುದೇ ಕ್ಷೇತ್ರಗಳಲ್ಲಿ ನಾವು ಫೋಕಸ್ ಮಾಡಿದಾಗ ಓದೋದ್ರಲ್ಲಿ ಹಿಂದೆ ಬೀಳ್ತಾರೆ ಅನ್ನೋವಂಥದ್ದು ಸುಳ್ಳು. ಫೋಕಸ್ ಜಾಸ್ತಿ ಆಗ್ತದೆ ಹೊರತು ಈ ಥರ ಕಲೆಗಳಲ್ಲಿ ನೀವು ಭಾಗವಹಿಸಿದ್ರೆ ಖಂಡಿತವಾಗ್ಲೂ ಮಕ್ಕಳ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಆ್ಯಂಡ್ ಅವ್ರನ್ನ ಫ್ರೀಯಾಗಿ ಅವರ ಕ್ಷೇತ್ರದಲ್ಲಿ ಮುಂದೆ ಹೋಗಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ನೀವು ಅವ್ರನ್ನ ಕಟ್ಟಿ ಹಾಕಿದರೆ ಅವರ ಇಷ್ಟದ ಫೀಲ್ಡ್ಗಳಲ್ಲಿ ಆಗಿರ್ಬೋದು, ಹಾಬೀಸಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ದೇ ವಿಲ್ ಬಿಕಮ್ ವೆರಿ ಕಾನ್ಷಿಯಸ್, ಬರೀ ಸ್ಕೋರಿಂಗ್ ಮಾತ್ರ ಅಂತ ಹೇಳಿ. ಮಕ್ಕಳು ಅಂದರೆ ಬರೀ ಮಾರ್ಕ್ಸ್ನ ಪಡೆಯುವಂಥ ಒಂದು ಮಷೀನ್ ಆಗಬಾರ್ದು ಯಾವತ್ತಿಗೂ. ಸೊ ಓವರಾಲ್ ಡೆವಲಪ್ಮೆಂಟ್ ಖಂಡಿತವಾಗ್ಲೂ ಇರಲೇಬೇಕು. In your Sri Parampara Heje Geje YP Art Foundation, what are the different art forms or cultural activities you teach to students? ನನ್ನ ಆರ್ಟ್ ಫೌಂಡೇಶನ್ ಬಂದು ಶ್ರೀ ಪರಂಪರಾ ಹೆಜ್ಜೆಗೆಜ್ಜೆ YP ಆರ್ಟ್ ಫೌಂಡೇಶನ್ ಅಂತ ಹೇಳಿ ಬೇಸಿಕಲಿ ಎಲ್ಲ ರೀತಿಯಾದಂತಹ ಕಲೆಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅದರ್ ದೆನ್ ಏನು ಸ್ಕೂಲ್ ಆ್ಯಕ್ಟಿವಿಟೀಸ್ ಬಿಟ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನೇನಿದೆ ಸದ್ಯದ ಮಟ್ಟಿಗೆ ಯಕ್ಷಗಾನ, ಭರತನಾಟ್ಯ ಹಾಗೂ ಪಾಶ್ಚಾತ್ಯ ನೃತ್ಯದ ಬಗ್ಗೆ ಒಂದಷ್ಟು ಕ್ಲಾಸ್ಗಳನ್ನು ಕೊಡ್ತಾ ಬರ್ತಿದ್ದೇವೆ. ಭರತನಾಟ್ಯಮಲ್ಲಿ ಎಲ್ಲ ತರಹದ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಜೂನಿಯರ್, ಸೀನಿಯರ್ ಅಥವಾ ಗ್ರೇಡ್ ಎಕ್ಸಾಮಿನೇಷನ್, ಹಾಗೆ ಬೇರೆ ಇತರ ಕಲೆಗಳು ಅಂದರೆ ನಾಟಕ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಓವರಾಲ್ ಒಂದು ಕಲೆ ಅನ್ನೋ ಕ್ಷೇತ್ರದಲ್ಲಿ ಏನೇನಿದೆ ಅದನ್ನೆಲ್ಲ ನಾವು ಮಕ್ಕಳಿಗೆ ಆದಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. When you heard She Leads, what was your first thought and which fields do you think women will lead in 2026? ದೇರ್ ಇಸ್ ನೋ ಪರ್ಟಿಕ್ಯುಲರ್ ಫೀಲ್ಡ್. ಯಾಕೆ ನಾವೇ ಹೆಣ್ಮಕ್ಳಿಗೆ ಒಂದು ಪರ್ಟಿಕ್ಯುಲರ್ ಫೀಲ್ಡಿಗೆ ಬೌಂಡ್ರಿ ಹಾಕುವಂಥದ್ದು ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ನಾನು ಅದನ್ನು ಒಪ್ಕೊಳ್ಳೋದು ಇಲ್ಲ. ಶಿ ಲೀಡ್ಸ್ ಅಂತ ಹೇಳಿದರೆ ಶಿ ಕ್ಯಾನ್ ಲೀಡ್ ಎವ್ರಿಥಿಂಗ್. ನೀವೊಂದು ದೇವಿಯನ್ನು ನೋಡಿದ್ರು, ದೇವಿ ಸ್ವರೂಪವನ್ನು ನೋಡಿದ್ರು, ಅಥವಾ ಒಂದು ಹೆಣ್ಣು ಮಗುವನ್ನು ನೋಡಿದರೆ, ಒಂದು ಮಗುವಿಗೆ ಜನ್ಮ ಕೊಡೋದ್ರಿಂದ ಹಿಡಿದು ಒಂದು ಮಗಳಾಗಿ, ಒಂದು ಹೆಂಡತಿಯಾಗಿ, ಒಂದು ಸಹೋದರಿಯಾಗಿ, ಮೈಟ್ ಬಿ ಇನ್ ದ ಆಫೀಸ್ ಆಗಿರ್ಬೋದು, ಅವರ ಪ್ರೊಫೆಷನ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಅಥವಾ ಅವರ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲದರಲ್ಲೂ ಶಿ ಕ್ಯಾನ್ ಲೀಡ್. ಸೊ ಶಿ ಲೀಡ್ಸ್ ಅನ್ನುವಂಥದ್ದು ಬರೀ ಒಂದು ಫೀಲ್ಡಿಗೆ ಮಾತ್ರ ಸೀಮಿತ ಆಗೋದಿಲ್ಲ. ಶಿ ಕ್ಯಾನ್ ಲೀಡ್ ಎವ್ರಿವೇರ್, ಎನಿವೇರ್. ಸೊ ಒಂದು ಸ್ಲೋಗನ್ ಇದೆ, ಡಾಟರ್ ಇಸ್ ನಾಟ್ ಅ ಟೆನ್ಷನ್ ಬಟ್ ಶಿ ಈಸ್ ಈಕ್ವಲ್ ಟು 10 ಸನ್ಸ್ ಅಂತ ಹೇಳಿ. ಸೊ 10 ಗಂಡು ಮಕ್ಕಳು ಮಾಡುವಂಥ ಕೆಪಾಸಿಟಿ ಒಂದು ಹೆಣ್ಣುಮಗು ಮಾಡ್ಬೋದು. ಸೊ ಶಿ ಕ್ಯಾನ್ ಲೀಡ್ ಎವ್ರಿವೇರ್, ಎನಿವೇರ್. ಶಿ ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಶಿ ಲೀಡ್ಸ್ ಅಂತ ಹೇಳಿದರೆ ನಾಟ್ ಓನ್ಲಿ ಶಿ ಮೂವಿಂಗ್ ಫಾರ್ವರ್ಡ್, ಅವಳ ಜೊತೆಗೆ ಇನ್ನೂ ಹಲವಾರು ಜನರನ್ನು ಕರ್ಕೊಂಡು ಶಿ ಹ್ಯಾವ್ ಟು ಲೀಡ್, ಅವರನ್ನು ಆ ಸಾಧನೆಗೆ ಮುಂದೆ ಕರ್ಕೊಂಡು ಹೋಗುವಂಥದ್ದು ಆ ವುಮೆನ್ಗೆ ಇರುವಂಥ ಕೆಪಾಸಿಟಿ. ಸೊ ಶಿ ಕ್ಯಾನ್ ಲೀಡ್. What would you like to say about the She Leads 2026 program? Your Brand Journey ಅವರು ಖಂಡಿತವಾಗ್ಲೂ ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಶಿ ಲೀಡ್ಸ್ 2026 ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸೊ ಇದು ಈ ಕಾರ್ಯಕ್ರಮವನ್ನು ಬೇಸಿಕಲಿ ಯಾಕೆ ಇವರು ಪ್ರಾರಂಭ ಮಾಡಿದ್ರು ಅಂತ ಹೇಳೋದಾದರೆ, ಶಿ ಲೀಡ್ಸ್ ಅನ್ನುವಂಥ ಕಾನ್ಸೆಪ್ಟ್ ಏನಕ್ಕೆ ಅಂತಂದರೆ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ಒನ್ ಡೇ, ಒಂದು ದಿನಕ್ಕೋಸ್ಕರ ಮಾತ್ರ ಸೀಮಿತ ಅಲ್ಲ. ಈ ಮೋಟಿವೇಶನ್ ಅನ್ನುವಂಥದ್ದು ಕೆಲವು ಜನ ಸಾಧಕರನ್ನು ಮಾತ್ರ ನೀವು ಗುರುತಿಸಿರ್ಬೋದು, ಬಟ್ ಬಂದಿರುವಂಥ ಆಡಿಯನ್ಸ್ಗಳನ್ನು ನೆಕ್ಸ್ಟ್ ಮುಂದಿನ ವರ್ಷ ಶಿ ಲೀಡ್ಸ್ಗೆ ತಾವು ಇಲ್ಲಿ ಸ್ಟೇಜಿಗೆ ನಿಲ್ಲುವಂಥ ಕೆಪಾಸಿಟಿ ಅವರಲ್ಲೂ ಇದೆ ಅನ್ನುವಂಥದ್ದನ್ನು ಗುರುತಿಸುವಂಥ ಈ ಕಾರ್ಯಕ್ರಮ. ಶಿ ಲೀಡ್ಸ್ 2026 ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಯೋರ್ ಬ್ರ್ಯಾಂಡ್ ಜರ್ನಿ ಅನ್ನುವಂಥ ಸಂಸ್ಥೆ ಏನಿದೆ ಇದು ಇನ್ನೂ ಉತ್ತಮವಾದಂತಹ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಮಾಡುವಂಥದ್ದು ಅಥವಾ ಜನರು ಎಷ್ಟು ಸೇರ್ತಾರೆ ಅನ್ನೋಂಥದ್ದು ಇಂಪಾರ್ಟೆಂಟ್ ಅಲ್ಲ, ಕೊಡುವ ಮನಸ್ಸು ಅಥವಾ ತಗೊಳ್ಳುವಂಥ ಮನಸ್ಸು ತುಂಬವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಐ ಥ್ಯಾಂಕ್ ಯೋರ್ ಬ್ರ್ಯಾಂಡ್ ಜರ್ನಿ ಫಾರ್ ಶಿ ಲೀಡ್ಸ್ 2026 ಅವಾರ್ಡ್ಸ್. ಥ್ಯಾಂಕ್ ಯು.